ಹಾಯ್ ಫ್ರೆಂಡ್ಸ್, badhratricks ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ ಮಿಡ್ ಡೇ ಮೀಲ್ಸ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈ ಒಂದು MDMಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ಒಂದು MDM ಮಾಹಿತಿಯನ್ನ ನಾವು ಈಗ ಆನ್ಲೈನ್ ನಲ್ಲಿ ದಾಖಲೀಕರಣ ಮಾಡಲು ಈಗ ಒಂದು ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಅಪ್ಲಿಕೇಶನ್ ಸ್ಯಾಟ್ಸ್ MDM ಕರ್ನಾಟಕ ಅಂತೇಳಿ. ಈ ಹಿಂದೆ ನಾವು ಮಿಡ್ ಡೇ ಮೀಲ್ಸ್ ಗೆ ಸಂಬಂಧಿಸಿದ ಒಂದು ಮಾಹಿತಿಯನ್ನ ಆನ್ಲೈನ್ ನಲ್ಲಿ ದಾಖಲೀಕರಣ ಮಾಡಬೇಕಾದ್ರೆ ನಾವು ಸ್ಯಾಟ್ಸ್ ಕರ್ನಾಟಕ ಎಂಬ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಅನ್ನ ಕೊಡ್ತಾ ಇದ್ವಿ. ಹೀಗೆ ಮೊದಲು ನಾವು ಆ ಅಪ್ಲಿಕೇಶನ್ ಅಲ್ಲಿ ಅಟೆಂಡೆನ್ಸ್ ಅನ್ನ ಕೊಟ್ಟು ನೆಕ್ಸ್ಟ್ ನಾವು MDM ಒಂದು ವೆಬ್ಸೈಟ್ಗೆ ಹೋಗಿ ನಾವು ಪ್ರಿಸ್ಕ್ರಿಪ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ಹೀಗೆ ಹಾಗಲ್ಲ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಟೆಂಡೆನ್ಸು ಹಾಕೋಬಹುದು, ಪ್ರಿಸ್ಕ್ರಿಪ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು, ಹಾಗೂ ಅಡಿಗೆಯವರಿಗೆ ಅಟೆಂಡೆನ್ಸು ಕೊಡಬಹುದು, ಹಾಗೂ ಅಡಿಗೆಯವರ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡಬಹುದು. ಈ ಎಲ್ಲಾ ಡೀಟೇಲ್ಸ್ ಅನ್ನ ನಾವು ಒಂದೇ ಅಪ್ಲಿಕೇಶನ್ ಅಲ್ಲಿ ಈಗ ಯೂಸ್ ಮಾಡಬಹುದು. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳುವುದು ಹೇಗೆ ಹಾಗೂ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡೋದು ಹೇಗೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈ ಹಿಂದೆ ನಾವು 2019 ಮತ್ತು 20ನೇ ಸಾಲಿನಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಿಡ್ ಡೇ ಮೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ಈಗ ಆ ಎಲ್ಲ ಒಂದು ಡೇಟಾ ಈಗ ಡಿಲೀಟೆಡ್ ಆಗಿದೆ. ಈಗ 2020-21ನೇ ಸಾಲಿನ ಒಂದು ಡೇಟಾ ಪ್ರಾರಂಭವಾಗ್ತಾ ಇದೆ. ಇಲ್ಲೂ ಕೂಡ ನಾವು ಟ್ರಯಲ್ ಅನ್ನ ಮಾಡಬೇಕಾಗಿದೆ. ಈ ಟ್ರಯಲ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಸದ್ಯ ನಮಗೆ 2020-21ನೇ ಸಾಲಿನಲ್ಲಿ ಶಾಲೆಗಳು ಪ್ರಾರಂಭವಾಗುವವರೆಗೂ ಕೂಡ ನಾವು ಈಗ ಮತ್ತೆ ಪುನಃ ನಾವು ಈ ಒಂದು MDM ಡೀಟೇಲ್ಸ್ ಅನ್ನ ಡೈಲಿ ಇನ್ಫಾರ್ಮೇಶನ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಪ್ರಾಕ್ಟಿಕಲ್ ಆಗಿ. ಈ ಹಿಂದಿನಂತೆ ನಾವು ಪ್ರಾಕ್ಟಿಕಲ್ ಆಗಿ ಡೈಲಿ ಇನ್ಫಾರ್ಮೇಶನ್ ನ ಸೆಂಡ್ ಮಾಡಬೇಕಾಗತ್ತೆ. ಸರಿ, ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಲ್ಲಿ ಸ್ಯಾಟ್ಸ್ MDM ಕರ್ನಾಟಕ ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಸ್ಯಾಟ್ಸ್ MDM ಕರ್ನಾಟಕ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಎರಡನೇ ಒಂದು ಅಪ್ಲಿಕೇಶನ್ ಸ್ಯಾಟ್ಸ್ MDM ಕರ್ನಾಟಕ ಅಂತಿದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ, ಇಲ್ಲಿ ಓಪನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಲವು ಪರ್ಮಿಷನ್ಸ್ ಕೇಳುತ್ತೆ. ಎಲ್ಲಾ ಪರ್ಮಿಷನ್ಸ್ ಅನ್ನು ನೀವು ಅಲೋ ಮಾಡಬೇಕಾಗತ್ತೆ. ಅಲೋ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ಈಗ ನೀವು ಸ್ಯಾಟ್ಸ್ಗೆ ಯಾವ ಒಂದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರೋ ಸೇಮ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಸರಿ, ಇಲ್ಲಿ ನಾನು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, CCH ಅಟೆಂಡೆನ್ಸ್, ದಿಸ್ ಐಕಾನ್ ಇಂಡಿಕೇಟ್ಸ್ ದಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಆಕ್ಟಿವಿಟಿ. ಅಂದ್ರೆ ಈ ಒಂದು ಆಕ್ಟಿವಿಟಿ ನಾವು ಮಾಡಬೇಕಾದ್ರೆ ಇಂಟರ್ನೆಟ್ ಕಂಪಲ್ಸರಿ ಇರಬೇಕಾಗತ್ತೆ. ಇಲ್ಲಿ ನಾವು ಗಾಟ್ ಇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಅದರ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ, ನಮ್ಮ ಒಂದು ಶಾಲೆ ಹೆಸರು ಕಾಣುತ್ತೆ. ನೆಕ್ಸ್ಟ್ ಕೆಳಗಡೆ ಐಟಮ್ ಸ್ಟಾಕ್, ಇಲ್ಲಿ ಐಟಮ್ ಸ್ಟಾಕ್ ಕಾಣುತ್ತೆ. ಅಂದರೆ ನೀವು ಆಲ್ರೆಡಿ ಈ ಒಂದು ಐಟಮ್ ಸ್ಟಾಕ್ ಅಂತಂದರೆ ನೀವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಿದರೆ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡಲ್ಲಿ ನೋಡಿ, ಟೋಟಲ್ ಎನ್ರೋಲ್ಮೆಂಟ್ಸ್, ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್, ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್, ಟೋಟಲ್ ಸ್ಟೂಡೆಂಟ್ MDM ರಿಸೀವ್ಡ್. ಇಲ್ಲಿ ನಾವು ಇನ್ನೂ ಸದ್ಯಕ್ಕೆ ಅಟೆಂಡೆನ್ಸ್ ಅನ್ನು ಕೊಟ್ಟಿಲ್ಲ, ಸೊ ಇಲ್ಲಿ 00 ಕಾಣಿಸ್ತಾ ಇದೆ. ಬಟ್ ಟೋಟಲ್ ಎನ್ರೋಲ್ಮೆಂಟ್ ನಂಬರ್ ಮಾತ್ರ 12 ಅಂತ ಕಾಣಿಸ್ತಾ ಇದೆ. ಅಂದರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಒಂದು ವೇಳೆ ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಬಳಿ ನಿಮ್ಮ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನಾದರೂ ಕಾಣಿಸ್ತಾ ಇದ್ದಲ್ಲಿ ನೀವು ಇನ್ನು 2020-21 UDays ಇನ್ಫಾರ್ಮೇಷನ್ ಸೆಕ್ಷನ್ 1 A1 ಪರ್ಟಿಕ್ಯುಲರ್ಸ್ ನೀವಿನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅಂತೇಳಿ ಅರ್ಥ. ಈಗಾಗಲೇ ಎಷ್ಟೋ ಸಲ ಹೇಳಿದ್ದೀನಿ, ಈ ಸಲ 2020-21ನೇ ಸಾಲಿನಲ್ಲಿ ಈ ಒಂದು UDaysಗೆ ಸಂಬಂಧಿಸಿದ ಸೆಕ್ಷನ್ 1ರಲ್ಲಿ A1 ಪರ್ಟಿಕ್ಯುಲರ್ಸ್ ಅನ್ನ ನೀವು ನಿಮ್ಮ BRC ಕಚೇರಿಗೆ ಹೋಗಿ ಅಪ್ಡೇಟ್ ಅನ್ನ ಮಾಡಿಸಬೇಕಾಗತ್ತೆ. ಇದು ಓನ್ಲಿ ಫಾರ್ ಸ್ಟೇಟ್ ಸಿಲೆಬಸ್ ಅನ್ನ ಹೊಂದಿರತಕ್ಕಂತಹ ಶಾಲೆಗಳಿಗೆ. ಇನ್ನು CBSE
ICSE ಸಿಲೆಬಸ್ಸನ್ನು ಹೊಂದಿರತಕ್ಕಂಥ ಶಾಲೆಗಳು ಅದೇ ಶಾಲೆಗಳು ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ಸ್ಟೇಟ್ ಸಿಲೆಬಸ್ಸನ್ನು ಹೊಂದಿರತಕ್ಕಂಥ ಶಾಲೆಗಳು ಮಾತ್ರ ನೀವು BRC ಕಚೇರಿಗೆ ಭೇಟಿ ನೀಡಿ ಈ ಒಂದು A1 ಪರ್ಟಿಕ್ಯುಲರ್ಸನ್ನು ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಮಾಡಿಸಿದ ಮೇಲೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ 2020-21 ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಾಣುತ್ತೆ. ಇಲ್ಲ ಅಂತಂದರೆ ನಿಮಗೆ 00 ಕಾಣುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನಮಗೆ 4 ಆಪ್ಷನ್ಸ್ ಕಾಣ್ತಾ ಇದೆ. MDM ಪ್ರಿಸ್ಕ್ರಿಪ್ಷನ್, ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್, CCH ಅಟೆಂಡೆನ್ಸ್, CCH ಎಂಟ್ರಿ. ಸರಿ, ಈಗ ಸದ್ಯ ನಾವು ಇದನ್ನು ಏನು ಮಾಡೋ ಹಾಗಿಲ್ಲ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಕ್ ಅಂತ ಇದೆ. ಇಲ್ಲಿ ನಾವು ಮೊದಲು ಸಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಸಿಂಕ್ ಮಾಡಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತಿದೆಯಲ್ಲ, ಈ ಒಂದು ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಎಲ್ಲ ಮಾಸ್ಟರ್ಸ್ ಕಾಣುತ್ತಲ್ಲ, ಈ ಎಲ್ಲ ಮಾಸ್ಟರ್ಸ್ಗೆ ನಾವು ಚೆಕ್ ಬಾಕ್ಸನ್ನು ಎನೇಬಲ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಡೇಟಾ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಲ್ಲ ಮಾಸ್ಟರ್ಸು ಕೂಡ ಡೌನ್ಲೋಡ್ ಆಗುತ್ತೆ. ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಡೀಟೇಲ್ಸ್, ವಿದ್ಯಾರ್ಥಿಗಳ ಮಾಹಿತಿ ಆಗಲಿ ಹಾಗೂ ಶಿಕ್ಷಕರ ಮಾಹಿತಿ ಆಗಲಿ ಡೌನ್ಲೋಡ್ ಆಗುತ್ತೆ. ಈ ಒಂದು ಡೇಟಾ ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತೇಳಿ ಬರುತ್ತೆ. ಈಗ ನಾವು ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈಗ ನೋಡಿ, ಇಷ್ಟೊತ್ತು ರೆಡ್ ಕಲರಲ್ಲಿತ್ತು, ಈಗ ನೋಡಿ ಗ್ರೀನ್ ಕಲರಲ್ಲಿ ಮಾರ್ಪಾಟಾಯಿತು. ಸರಿ, ಈಗ ನಾವು ಮಾಸ್ಟರ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಈಗ ಮತ್ತೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಮೊದಲು ನಾವು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಟುಡೇಸ್ ಡ್ಯಾಶ್ಬೋರ್ಡ್ ಅಂತೇಳಿ ಡೇಟ್ ಸಮೇತ ಇರುತ್ತೆ. ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಟ್ಟು ತರಗತಿವಾರು ಇರುತ್ತೆ. ಇಲ್ಲಿ ಸೆಕ್ಷನ್ಸ್ ಇದ್ದರೂ ಕೂಡ ಸೆಕ್ಷನ್ಸು ಇರುತ್ತೆ. ಯಾವುದೇ ಸೆಕ್ಷನ್ಸ್ ಇಲ್ಲ ಅಂತಂದ್ರೂ ಕೂಡ ಅದು A ಸೆಕ್ಷನ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ತರಗತಿವಾರು ಇಲ್ಲಿ ಸಂಖ್ಯೆ ಕಾಣ್ತಾ ಇದೆ. ಅಂದರೆ ಮೊದಲನೇದಾಗಿ ಬ್ಲೂ ಕಲರ್, ನೆಕ್ಸ್ಟ್ ಗ್ರೀನ್ ಕಲರ್, ನೆಕ್ಸ್ಟ್ ರೆಡ್ ಕಲರ್. ಇಲ್ಲಿ ಬ್ಲೂ ಕಲರ್ ಬಂದುಬಿಟ್ಟು ದಾಖಲಾತಿ, ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರ್ ಬಂದುಬಿಟ್ಟು ಹಾಜರಾತಿ, ನೆಕ್ಸ್ಟ್ ರೆಡ್ ಕಲರಲ್ಲಿ ಬಂದುಬಿಟ್ಟು ಇದು ಆಬ್ಸೆಂಟೀಸ್ ಅಂತೇಳಿ. ಇಲ್ಲಿ ನಾವು ಒಂದೊಂದೇ ತರಗತಿಗೆ ನಾವೀಗ ಅಟೆಂಡೆನ್ಸನ್ನು ಎಂಟ್ರಿ ಮಾಡೋಣ. ಇಲ್ಲಿ ಒಂದು ತರಗತಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತರಗತಿ ಸೆಕ್ಷನ್, ಇಲ್ಲಿ ಅಟೆಂಡೆನ್ಸ್ ಬೈ ಹಾಗೂ ಅಟೆಂಡೆನ್ಸ್ ಆಫ್, ಇದರ ಬಗ್ಗೆ ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ನಮಗೆ 3 ಆಪ್ಷನ್ಸ್ ಕಾಣುತ್ತೆ. ಇಲ್ಲಿ ಅಟೆಂಡೆನ್ಸ್, ಮೀಲ್ಸ್, ಮಿಲ್ಕ್ ಅಂತಂದರೆ ಒಂದೇ ಅಪ್ಲಿಕೇಶನಲ್ಲಿ ನಾವು ಅಟೆಂಡೆನ್ಸನ್ನು ಕೊಡ್ಬೋದು, MDMಗೂ ಕೊಡ್ಬೋದು ಹಾಗೂ ಮಿಲ್ಕ್ ರಿಸೀವ್ಡು ಕೂಡ ಕೊಡ್ಬೋದು. ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಅಟೆಂಡೆನ್ಸ್ ಎಂಬ ಆಪ್ಷನ್ ಚೆಕ್ ಬಾಕ್ಸನ್ನು ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ರಿಗೂ ಕೂಡ ಎನೇಬಲ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು MDM ರಿಸೀವ್ ಮಾಡ್ಕೊಂಡಿದ್ರೆ ಇಲ್ಲಿ ಮೀಲ್ಸ್ MDM ಒಂದು ಗ್ರೀನ್ ಬಾಕ್ಸ್ ಇದೆಯಲ್ಲ, ಅದರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಒಂದು ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮಿಲ್ಕ್ ಇದೆಯಲ್ಲ, ಇಲ್ಲಿ ಬ್ಲೂ ಕಲರ್ ಚೆಕ್ ಬಾಕ್ಸ್ ಅದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಒಂದು ಬ್ಲೂ ಬಾಕ್ಸ್ ಎಲ್ರಿಗೂ ಕೂಡ ಎನೇಬಲ್ ಆಗುತ್ತೆ. ಅಂದರೆ ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತೆ. ಅಂದರೆ ಒಂದೇ ಒಂದು ಅಪ್ಲಿಕೇಶನಲ್ಲಿ ನಾವು ಅಟೆಂಡೆನ್ಸನ್ನು ಕೊಡ್ಬೋದು, MDM ಒಂದು ರಿಸೀವ್ಡು ಕೊಡ್ಬೋದು ಹಾಗೂ ಮಿಲ್ಕ್ ರಿಸೀವ್ಡು ಕೂಡ ಕೊಡ್ಬೋದು. ಒಂದು ವೇಳೆ ಆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಏನಾದರೂ ಗೈರು ಹಾಜರಾಗಿದ್ದಲ್ಲಿ ಆ ವಿದ್ಯಾರ್ಥಿಯ ಒಂದು ಮುಂದಗಡೆ ನೀವು ಆ ಚೆಕ್ ಬಾಕ್ಸನ್ನು ಅನ್ಚೆಕ್ ಬಾಕ್ಸ್ ಮಾಡಿ, ಅಂದರೆ ಆಬ್ಸೆಂಟ್ ಅಂತೇಳಿ ತೋರಿಸ್ಬೇಕಾಗತ್ತೆ. ಅಥವಾ MDM ಮಿಲ್ಕ್ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಅನ್ಚೆಕ್ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಈ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆಬ್ಸೆಂಟೀಸ್ 0 ಇದೆ, ಅಂದರೆ ಎಲ್ರಿಗೂ ಕೂಡ ಪ್ರೆಸೆಂಟ್ ಕೊಟ್ಟಿದ್ದೀನಿ. ಸೊ ರೆಡ್ ಕಲರ್ 0 ಇದೆ ಅಂತಂದರೆ ಅದು ಆಬ್ಸೆಂಟ್ ಅಂತೇಳಿ ಅರ್ಥ. ಇಷ್ಟಾದ ಮೇಲೆ ಮೇಲ್ಗಡೆ ರೈಟ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದ್ದೀವಿ ಅಂತೇಳಿ ಅರ್ಥ. ಇಲ್ಲಿ ನೋಡಿ, ಈಗ 1ನೇ ತರಗತಿ ಇಷ್ಟೊತ್ತು ರೆಡ್ ಕಲರಲ್ಲಿತ್ತು, ಈಗ ಗ್ರೀನ್ ಕಲರಲ್ಲಿ ಮಾರ್ಪಾಟಾಯಿತು. ಅಂದರೆ ಆ ಒಂದು ತರಗತಿಗೆ ನಾವು ಈಗ ಅಟೆಂಡೆನ್ಸನ್ನು ಕೊಟ್ಟಿದ್ದೀವಿ. ಇದೇ ರೀತಿ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳಿಗೂ ಮೊದಲು ನಾವು ಅಟೆಂಡೆನ್ಸನ್ನು ಕೊಡಬೇಕಾಗತ್ತೆ. ಸರಿ, ಈಗ ನಾನು ಎಲ್ಲ ತರಗತಿಗೂ ಅಟೆಂಡೆನ್ಸನ್ನು ಕೊಟ್ಟಿದ್ದೀನಿ. ಕೊಟ್ಟಾದ ಮೇಲೆ ಇಲ್ಲಿ ಬ್ಯಾಗ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಬ್ಯಾಗ್ ಬನ್ನಿ. ಸರಿ, ಈಗ ನಾವು ಎಲ್ಲ ತರಗತಿಗಳಿಗೂ ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದ್ದೀವಿ. ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಈ ಸಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆಗಲೇ ನಾವು ಡೌನ್ಲೋಡ್ ಮಾಸ್ಟರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದ್ದೀವಲ್ಲ, ಈಗ ನಾವು ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಡೈಲಿ MDM ಪ್ರಿಸ್ಕ್ರಿಪ್ಷನ್ ವಿತ್ ಅಟೆಂಡೆನ್ಸ್ ಇದೆಯಲ್ಲ, ಈ ಚೆಕ್ ಬಾಕ್ಸನ್ನು ಎನೇಬಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಡೇಟಾ ಅಥವಾ ಮೇಲ್ಗಡೆ ಅಪ್ಲೋಡ್ ಸಿಂಬಲ್ ಕಾಣ್ತದೆಯಲ್ಲ, ಯಾವುದೇ ಒಂದು ಬಟನ್ ಮೇಲೆ ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ನಾವು ಏನು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿದ್ದೀವೋ ಪ್ರಿಸ್ಕ್ರಿಪ್ಷನ್ ಸಲುವಾಗಿ ಆ ಎಲ್ಲ ಒಂದು ಡೀಟೇಲ್ಸ್ ಸಿಂಕ್ ಆಗಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಡೇಟಾ ಸಿಂಕ್ರನೈಸೇಷನ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆಕ್ಟಿವಿಟಿ ಡ್ಯಾಶ್ಬೋರ್ಡ್ ಕೆಳಗೆ ನೋಡಿ, ಆಗಲೇ ಬರೀ ಟೋಟಲ್ ಎನ್ರೋಲ್ಮೆಂಟ್ ನಂಬರ್ ಮಾತ್ರ ಇತ್ತು. ಈಗ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ಇದೆ, ಹಾಗೂ ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್ ಇದೆ. ಅದೇ ರೀತಿ ಟೋಟಲ್ ಸ್ಟೂಡೆಂಟ್ MDM ರಿಸೀವ್ಡ್ ಕೂಡ ಸ್ಟ್ರೆಂತ್ ತೋರಿಸ್ತಾ ಇದೆ. ಈಗ ನಾವೇನು ಮಾಡ್ಬೋದು, MDM ಪ್ರಿಸ್ಕ್ರಿಪ್ಷನನ್ನು ಕೂಡ ಹಾಕ್ಬೋದು. ನೆಕ್ಸ್ಟ್ ಅದಾದಮೇಲೆ CCH ಅಟೆಂಡೆನ್ಸ್ ಆಗ್ಬೋದು. ನೆಕ್ಸ್ಟ್ CCH ಎಂಟ್ರಿ ಆಗ್ಬೋದು. ಇಲ್ಲಿ CCH ಅಟೆಂಡೆನ್ಸ್ ಆಗೋದಕ್ಕಿಂತ ಮೊದಲು ಇಲ್ಲಿ ನಾವು CCH ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ CCH ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ CCH ಲಿಸ್ಟ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನೋ ಡೇಟಾ ಫೌಂಡ್ ಅಂತಿದೆ, ಅಂದರೆ CCH ಲಿಸ್ಟನ್ನು ಇನ್ನೂ ಕೂಡ ನಾವು ಆ್ಯಡ್ ಮಾಡಿಲ್ಲ. ಇಲ್ಲಿ ಆ್ಯಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಂಪ್ಲಾಯಿ ಡೀಟೇಲ್ಸ್ ಅಂತ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಒಂದು ಇನ್ಫಾರ್ಮೇಷನ್ ನಾವು ಫಿಲ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಅಡುಗೆಯವರು ಇದ್ದಾರೋ ಅಷ್ಟು ಜನಕ್ಕೆ ಈ ರೀತಿ ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆ ರೀತಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಾವು CCH ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಅಡುಗೆಯವರಿಗೆ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ಮೇಲ್ಗಡೆ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಅನ್ನು ಕೊಡಬಹುದು. ಈಗ ಆಲ್ರೆಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಒಂದು CCH ಎಂಟ್ರಿ ಹಾಗೂ ಒಂದು CCH ಅಟೆಂಡೆನ್ಸ್ ಅನ್ನು ಹೇಗೆ ಕೊಡಬೇಕಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸುಮಾರು 10 MDM ವಿಡಿಯೋಗಳನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋಸನ್ನು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ಜೈ ಹಿಂದ್.